ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು ಈ ಗೊಂದಲಗಳು ಮಾಧ್ಯಮದಲ್ಲಿ ಈ ಥರ ನಮ್ಮ ಹೆಸರುಗಳು ಕೃಷ್ಣ ನಾಯಕ್ ಅಂಡ್ ಚಂದ್ರು ಲಮಾಣಿ ನನ್ನ ಹೆಸರುಗಳನ್ನು ಹರಿದು ಬಿಡ್ತಾ ಇರುವುದನ್ನು ನೀವೆಲ್ಲರೂ ಸಹಿತ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮ್ಮ 3 ಜನಕ್ಕೆ ಏನು 30 ಜನ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರುವಂಥ ಕ್ಯಾಂಡಿಡೇಟಿಗೆ 30 ಜನನ ಕೊಟ್ಟರು. ಮತ್ತು ಉಳಿದಿರುವಂಥ 3 ಜನ ನಮಗೆ NDA ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದ್ರು. ಅದರಂತೆ ಪ್ರಾಮಾಣಿಕವಾಗಿ ನಾವು ಏನು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ ನಮಗೆ ಕೊಟ್ಟಿರುವಂಥ NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ವಿ. ಆದರೆ ನಿನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೇನೆಂದರೆ ಏನು ಆ 4 ಜನ 3 ಜನ ಲಿಂಗರಾಜ್ ಪಾಟೀಲ್ ಅವರಿಗೆ ಕಡಿಮೆ ಬಿದ್ದಿದೆ, ಅದರ ಇವರೇ ಕಾರಣಭೂತರು ಅನ್ನೋ ಒಂದು ವಿಷಯವನ್ನು ಹರಿದು ಬಿಡ್ತಿದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲದೇ ನಮ್ಮ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಿಯನ್ನು ಕೊಡೋಕ್ಕಿಂತ ಮುಂಚೆನೇ ದಯವಿಟ್ಟು ಅದನ್ನು ಹರಿದಿಡಬೇಡಿ. ಯಾಕಂದರೆ ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಅತ್ಯಂತ ಚಿಕ್ಕ ವಯಸ್ಸಿನ 32 ವಯಸ್ಸಿನಲ್ಲಿ ನನ್ನ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಯಾವುದೇ ನನ್ನ ರಾಜಕೀಯ ಏನೂ ಇಲ್ಲದೇ ನಮಗೆ ರಾಜಕೀಯಕ್ಕೆ ತಂದು ಮೊದಲನೇ ಬಾರಿಗೆ ನಾವು ಶಾಸಕರಾಗಿದ್ದೀವಿ. ನನ್ನ ಕ್ಷೇತ್ರದಲ್ಲಿರುವ ಕಾರ್ಯಕರ್ತರಿಗೂ ಸಹಿತ ಇದು ನೋವು ತಂದಿರುವಂಥ ಸಂಗತಿ. ಹಾಗಾಗಿ ದಯವಿಟ್ಟು ಇಂಥ ತಪ್ಪು ಮಾಹಿತಿಯನ್ನು ಮಾಧ್ಯಮದವರು ಹರಿದಿಡಬೇಡಿ, ಅದನ್ನು ಕೊಡಬೇಡಿ ಅನ್ನೋದು ನನ್ನ ವಿನಂತಿ ಆಗಿದೆ. ಧನ್ಯವಾದಗಳು.